ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅಂಧರ ಮಹಿಳಾ ಟೀಮ್ 20 ವಿಶ್ವಕಪ್ ವಿಜೇತ ಭಾರತ ತಂಡದ ಆಟಗಾರ್ತಿಯರಿಗೆ ಶ್ರೀ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಪ್ರಶಸ್ತಿ ಪ್ರದಾನ. ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ 70ನೇ ಜನ್ಮ ದಿನೋತ್ಸವ ಅಂಗವಾಗಿ ಬೆಳಗಾವಿ ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಕೊಡಮಾಡುವ ಶ್ರೀ ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಪ್ರಶಸ್ತಿಯನ್ನು ಅಂಧರ ಮಹಿಳಾ ಟೀಮ್ 20 ವಿಶ್ವಕಪ್ ವಿಜೇತ ಭಾರತ ತಂಡದ ಆಟಗಾರ್ತಿಯರಾದ ಕರ್ನಾಟಕದ ದೀಪಿಕಾ ಡಿಸಿ, ಕಾವ್ಯ ವಿ ಮತ್ತು ಕಾವ್ಯ ಎನ್ ಅವರ ಹಾಗೂ ಭಾರತೀಯ ಅಂಧರ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಸಮರ್ಥನಂ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಮಹಾಂತೇಶ್ ಜಿಕೆ ಅವರನ್ನು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹುಕ್ಕೇರಿ ನಡೆದ ಶ್ರೀ ಶಬರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು 25,000 ನಗದು ಹಣ ಪ್ರಶಸ್ತಿ ಫಲಕದೊಂದಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಪೂಜ್ಯ ಶ್ರೀಗಳು ಮಾತನಾಡಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಜಗದ್ಗುರು ಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತಾ, ನನ್ನ ತಂದೆಯ ಸ್ಥಾನದಲ್ಲಿರುವ ಮಹಾಂತೇಶರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ. ಗಂಗಾಧರ ಶಂಕರ ಕರುಣಾಕರ ಮಾನವ ಭವಸಾಗರ ತಾರಕ. ಸಾಧಕರಿಗೆ ವಿಶ್ವಚೇತನ ಅನ್ನುವಂತ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದ್ದೇವೆ. ಆ ಸಾಧನೆಯಲ್ಲಿ ಅಣ್ಣಾ ಹಜಾರೆ ಇದ್ದಾರೆ, ಸಾಲುಮರದ ತಿಮ್ಮಕ್ಕ ಇದ್ದಾರೆ, ಆಮೇಲೆ ಕಿರಣ್ ಕುಮಾರ್, ಇಸ್ರೋ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಕಿರಣ್ ಕುಮಾರ್ ಅವರಿದ್ದಾರೆ, ಆ ನಂತರ ವಿಜಯ್ ಸಂಕೇಶ್ವರ್ ಅವರಿದ್ದಾರೆ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿದ್ದಾರೆ, ಅನಿಲ್ ಕುಂಬಳೆ ಅವರಿದ್ದಾರೆ. ಈ ಸಾಲಿನಲ್ಲಿ ಈ ವರ್ಷ ನಮ್ಮ ಡಾಕ್ಟರ್ ಮಹಾಂತೇಶ್ ಅವರನ್ನು ನಾವು ಕರೀತಾ ಇದ್ದೇವೆ. ಅವರು ಬಂದು ಆ ಪ್ರಶಸ್ತಿಯನ್ನ ಮಾರ್ಚ್ 3ನೇ ತಾರೀಕಿಗೆ ಸ್ವೀಕರಿಸಬೇಕು ಅಂತ ಹೇಳಿ ಈಗಲೇ ಅವರಿಗೆ ನಾವು ದಿನವನ್ನ ಗೊತ್ತು ಮಾಡ್ತಾ ಇದ್ದೇವೆ. ಆ ಸಾಲಿನಲ್ಲಿ ಅಂದ್ರೆ ಆ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇರೋದು ಒಮ್ಮೊಮ್ಮೆ ಒಂದೊಂದು ವರ್ಷ ಪ್ರಶಸ್ತಿಯನ್ನು ಕೊಟ್ಟೇ ಇಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಆ ಮಟ್ಟದ ವ್ಯಕ್ತಿಗಳಿಗೇನೆ ಆ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋದು ನಮ್ಮ ಗುರಿ. ಪ್ರಶಸ್ತಿಯನ್ನ ಕೊಡಲೇಬೇಕು ಅನ್ನೋದ್ರ ಬೆನ್ನು ಹತ್ತಿ ಆ ಮಟ್ಟದಲ್ಲಿ ಇಲ್ಲದೆ ಇರುವವರನ್ನು ಕೂಡ ಕರ್ಕೊಂಡು ಬಂದ ಪ್ರಶಸ್ತಿಯನ್ನು ಕೊಡೋದು ಎಲ್ಲೋ ಒಂದ್ ಕಡೆಗೆ ಆ ಪ್ರಶಸ್ತಿ ಗೌರವಕ್ಕ ಚ್ಯುತಿ ಬರಬಾರದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಒಮ್ಮೊಮ್ಮೆ ಗ್ಯಾಪ್ ಕೂಡ ಆಗಿದೆ, ಒಮ್ಮೊಮ್ಮೆ ಡಬಲ್ ತ್ರಿಬಲ್ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ವರ್ಷದ ಈ ಪ್ರಶಸ್ತಿಯನ್ನ ಇನ್ನು ಅನೇಕರನ್ನು ನಾವು ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ. ಅದರೊಳಗ ನಮ್ಮ ಡಾಕ್ಟರ್ ಮಹಾಂತೇಶ್ ಅವರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ನಮಗೂ ಹೆಮ್ಮೆ, ಸಮಾಜಕ್ಕೂ ಹೆಮ್ಮೆ, ಸಂಸ್ಥೆಗೂ ಹೆಮ್ಮೆ, ಅವರಿಗೂ ಹೆಮ್ಮೆ ಅನ್ನುವಂತಹದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಅವರ ಆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ 3 ಮಕ್ಕಳು ಬರಬೇಕು, ಜೊತೆಗೆ ನೀವು ಎಲ್ಲ ಬಂದು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಸೂಚಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ. ಪಂಚತತ್ವಾದಿ ನಾಯಕ ಪಂಚಬ್ರಹ್ಮ ಮಯಾನವಮಿ ಪಂಚಾಚಾರ್ಯ ಜಗದ್ಗುರು ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಇವತ್ತು ಬಹಳ ಅಪರೂಪವಾಗಿರುವಂತಹ ದಿನ. ಬಹುಶಃ ನಾನು 20-25 ವರ್ಷಗಳ ಹಿಂದೆ ಅನಿಸುತ್ತೆ ಈ ಸಂಸ್ಥೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಮಾಡಿದ್ವಿ. ಆಗ ಇನ್ನೂ ಸಮರ್ಥನಂ ಬಾಡಿಗೆ ಕಟ್ಟಡದಲ್ಲಿತ್ತು. ಆದ್ರೆ ಇವತ್ತು ಇಡೀ ವಿಶ್ವವೇ ಗುರುತಿಸುವ ನಿಟ್ಟಿನಲ್ಲಿ ಬೆಳೆದು ನಿಂತಿದೆ.
ಬಹುಶಃ ಸಾಧನೆ ಮಾತಾಗ್ಬೇಕಂತೆ, ಮಾತನಾಡೋದೇ ಸಾಧನೆ ಆಗ್ಬಾರ್ದಂತೆ. ಇವತ್ತು ಮಹಾಂತೇಶ್ ಅವರ ಸಾಧನೆ ಕೇವಲ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಅವರ ಸಾಧನೆ ಮಾತಾಗಿದೆ. ಅದಕ್ಕೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರನ್ನು ಅಭಿನಂದಿಸಬೇಕು. ಇವತ್ತು ನನ್ನ ಗುರುಗಳು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಜನ್ಮ ದಿನದ ಅಂಗವಾಗಿ ಏನು ವಿಶ್ವಕಪ್ ಅನ್ನ ತಂದು ಕೊಟ್ರಲ್ಲ, ಈ ತಂಡಕ್ಕೆ ಬಹುಶಃ ನೀವು ಅನ್ಕೋಬಹುದು ಹುಟ್ಟು ಹಬ್ಬವನ್ನ ನಾವು ನಮ್ಮದು ಆಚರಣೆ ಮಾಡ್ಕೊಳ್ತಿರ್ತೀವಿ. ಬಹುಶಃ ನನ್ನ ಜೀವನದಲ್ಲಿ ನಾನು ಅಂದನ್ನ ಯಾವತ್ತೂ ಆಚರಣೆ ಮಾಡ್ಕೊಳ್ಳಿಲ್ಲ. ಯಾಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಈ ಬದುಕು ಕೊಟ್ಟವನೇ ಗುರು. ಗುರುವಿಗಾಗಿ ಎಲ್ಲವೂ ಸಮರ್ಪಣೆ ಇರ್ತದೆ. ಅದಕ್ಕೆ ಜಗದ್ಗುರು ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಪ್ರಶಸ್ತಿಯನ್ನ ಈ ವಿಶ್ವಕಪ್ ಅನ್ನ ತಂದು ಕೊಟ್ಟಿರ್ತಕ್ಕಂಥ ಮಹಾಂತೇಶ್ ಅವರ ತಂಡಕ್ಕೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಇನ್ನು ನಿಮಗೇನು ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಮಹಾಂತೇಶ್ ಅವ್ರಿಗೆ ಇವತ್ತು ಹಿಡಿಬೇಕಂದ್ರೆ ಕಷ್ಟನೇ. ಅವರು ಟೈಮ್ ತಗೊಂಡು ಬರಬೇಕು. ಆದ್ರೆ ಇದು ಗುರುವಿನ ಆಜ್ಞೆ ಹೇಳಿದ್ರೆ ನಾನು ಬರಬೇಕು, ಬರ್ತೀವಿ. ಇನ್ನೂ ಒಂದು ಮುಂದುವರೆದು ಹೇಳಬೇಕು ಅಂತಂದ್ರೆ ಅವರು ನನ್ನ ಜಿಲ್ಲೆಯ ಸುಪುತ್ರ, ನಾನು ಅವರನ್ನ ನೋಡಿ ಚಪ್ಪಾಳೆನೂ ತರ್ತೀನಿ. ಹಾಗೆ ಒಂದು ಆಜ್ಞೆ ಮಾಡಿದ್ರು ಕೂಡ ಪರಿಪಾಲನೆ ಮಾಡ್ಕೋಬೇಕು ಅನ್ನೋ ಹಾಗೆ ಗುರುಬುದ್ಧಿ ನೀವೇನ್ ಹೇಳ್ತೀರೋ ಅವತ್ತು ನಾನು ಬರ್ತೀನಿ ಅಂದಾಗ ಇವತ್ತು ಅವರಿಗೆ ಪ್ರಶಸ್ತಿಯನ್ನು ಇಟ್ಟು ಇವತ್ತು ಇನ್ನೊಂದು ಏನಂತಂದ್ರೆ ವೀರಪೀಠದ ಜಗದ್ಗುರುಗಳ ಜನ್ಮ ದಿನೋತ್ಸವಕ್ಕೆ ಸೂರ್ಯಪೀಠ ಅಂದ್ರೆ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರನ್ನ ಬೆಳಿಗ್ಗೆ ಕೇಳಿದ್ವಿ ನಾವು. ಅವರೊಂದು ಮಾತು ಹೇಳಿದ್ರು, ಅವರನ್ನು ನೋಡ್ಲೇಬೇಕು, ನಾವು ಬಂದೇ ಬರ್ತೀವಿ. ಅಷ್ಟೇ ಅಲ್ಲ, ನಾವು ಪ್ರತಿ ವರ್ಷ ವಿಶ್ವಚೇತನ ಪ್ರಶಸ್ತಿಯನ್ನ ಯಡೂರು ವೀರಭದ್ರೇಶ್ವರ ಕ್ಷೇತ್ರದಿಂದ ಕೊಡ್ತಾರೆ. ಈ ವರ್ಷದ ಪ್ರಶಸ್ತಿಗೆ ನಾವು ಮಹಾಂತೇಶ್ ಅವರನ್ನೇ ಆಯ್ಕೆ ಮಾಡೋಣ, ನಾವು ಬರ್ತೀವಿ ಅನ್ಕೊಂಡು ಇವತ್ತು ದಯಮಾಡಿಸಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ, ಸಮಯ ಬಹಳ ಆಗಿರೋದ್ರಿಂದ ಹೆಚ್ಚೇನು ಮಾತಾಡದೆ ನಮ್ಮ ಚಿಕಾಗೋದಿಂದ ಡಾಕ್ಟರ್ ರವಿ ಹಂಜಿ ಅವರು ಬಂದಿದ್ದಾರೆ. ಬಹಳ ಅದ್ಭುತ ಅಂಕಣಕಾರರು. ಹಾಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಅವರು ಬಂದಿದ್ದಾರೆ. ನಮ್ಮ ಇಡೀ ಹಿರಿಯ ನಾಗರಿಕರ ದೇಶದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ್ ಹಿರೇಮಠ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಮಿಡ್ ಡೇ ಮೀಲ್ಸ್ ಎನ್ಜಿಒ ಫೆಡರೇಷನ್ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಭೀಮಾ ಅವರು, ನಿರ್ದೇಶಕರಾದ ಅಪ್ಪಾಜಿ ಗೌಡರು, ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ. ಒಂದನ್ನ ಜಗದ್ಗುರು ಮಹಾಸನ್ನಿಧಿ ಅವರು ಅವರಿಗೆ ಆಶೀರ್ವಾದ ಮಾಡಬೇಕು. ಬಹುಶಃ ಇವತ್ತೆಲ್ಲ ಬೇರೆ ಬೇರೆ ದೇಶದಿಂದ ಬಂದು ಅವರಿಗೆ ಸ್ಫೂರ್ತಿಯನ್ನು ತುಂಬುತ್ತಾರೆ. ಇವತ್ತು ಜಗದ್ಗುರುಗಳಿಗಂತೂ ಬಹಳಷ್ಟು ಸಂತೋಷ ಆಗಿದೆ. ನಾವು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ, ನೇರವಾಗಿ ಅವ್ರು ಮಾತಾಡಿದ ತಕ್ಷಣ ನಂತರ ಪ್ರಶಸ್ತಿ ಪ್ರದಾನವನ್ನ ಮಾಡಿ ನಮ್ಮ ಅಂದ್ರೆ ಎಲ್ಲರೂ ಆಗಿರಬಹುದು. ಬಹುಶಃ ದಿಗ್ಗಜರ ಹತ್ರ ಹೋಗಿ ಬಂದಿದ್ದಾರೆ ಮಹಾಂತೇಶ್ ಅವರ ತಂಡ. ದಿಗ್ಗಜರ ಹತ್ರ ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು, ರಾಷ್ಟ್ರಪತಿ, ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿ ಹೋಗಿ ಅಲ್ಲಿ ಅವರ ಪ್ರೋತ್ಸಾಹವನ್ನು ತಗೊಂಡು ಬಂದಿದ್ದಾರೆ. ಆದ್ರೆ ಇವತ್ತಿನ ಹೇಗಂತಂದ್ರೆ ಸ್ವತಃ ಗುರುವೇ ಬಂದು ನಿಮಗೆ ಆಶೀರ್ವಾದ ಮಾಡುವಂತ ಒಂದು ಸೌಭಾಗ್ಯವನ್ನು ಪಡೆದುಕೊಂಡಿದ್ದೀರಲ್ಲ, ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅನ್ನೋ ಮಾತನ್ನ ಹೇಳ್ತಾ ನಮಗಂತೂ ಬಹಳಷ್ಟು ಖುಷಿಯಾಗಿದೆ. ನನಗೆ ಮೊನ್ನೆ ಸಿದ್ಧ ಬೆಟ್ಟಕ್ಕೆ ಹೋದಾಗ ಆ ಕಾವ್ಯ ಅವಳ ಸನ್ಮಾನ ಇತ್ತು. ನಾನಂದ್ರೆ ಎಲ್ಲಿದ್ದಾರೆ ಸರ್ ಅಂತ ಹೇಳಿ ಆಗ ಮಾತಾಡಿಸಿದ್ವಿ. ಇದು ಕೇವಲ ಬಹಳ ದಿವಸದಲ್ಲ, ಒಂದು 2 ದಿನದಿಂದ ತಯಾರಿ. ಈಗೆಲ್ಲ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಅವರಿಗೆ ಜಗದ್ಗುರು ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಪ್ರಶಸ್ತಿಯನ್ನು ನೀಡಿ 25,000 ನಗದುವನ್ನ ಅನುಗ್ರಹಿಸಿ ಅವರಿಗೆ ಜಗದ್ಗುರುಗಳು ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿಯಿಂದ ಆಶೀರ್ವಾದ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವೆಲ್ಲರೂ ಕೂಡ ಇವರ ಸಾಧನೆಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಜೈ ಗುರುಶಾಂತ.